ನಮಸ್ಕಾರ, BN ಟಿವಿಗೆ ಸ್ವಾಗತ. ವೀಕ್ಷಕರೇ, ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಕ್ಷಣಕ್ಕೊಂದು ತಿರುವು ಸಿಗುತ್ತಾ ಇದೆ. ಜಾರಿ ನಿರ್ದೇಶನಾಲಯ ಪ್ರವೇಶವಾದ ಮೇಲೆ ಮಾಜಿ ಸಚಿವ ನಾಗೇಂದ್ರ ಸೇರಿದಂತೆ ಅವರ ಸುತ್ತ ಇದ್ದವರೆಲ್ಲ ಮೆತ್ತಗಾಗುವಂತೆ ಮಾಡಿದೆ. ಹಗರಣ ಬೆಳಕಿಗೆ ಬಂದ ಮೇಲೆ ಮೊದಲು SIT ತನಿಖೆ ಶುರು ಮಾಡಿತ್ತು. ಅತ್ತ CBI ಕೂಡ ತನಿಖೆ ಆರಂಭ ಮಾಡಿತ್ತು. ಇದೀಗ ಇಡಿ ಅಧಿಕಾರಿಗಳ ಪ್ರವೇಶ ಇಡೀ ಪ್ರಕರಣವನ್ನೇ ಮತ್ತೊಂದು ದಿಕ್ಕಿಗೆ ಹೊರಳಿಸಿದೆ. ಈ ಹಗರಣ ಶುರುವಾಗಿದ್ದು ಹೇಗೆ? ದುಡ್ಡು ಕಬಳಿಸುವ ಸಂಚು ಆರಂಭವಾಗಿದ್ದು ಎಲ್ಲಿ? ರಹಸ್ಯ ಮೀಟಿಂಗ್ ನಡೆದಿದ್ದು ಎಲ್ಲಿ ಎಂಬ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ವೀಕ್ಷಕರೇ, ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಬೆಳಕಿಗೆ ಬಂದ ಮೇಲೆ SIT, CBI, ಸದ್ಯ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಮಾಜಿ ಸಚಿವ ನಾಗೇಂದ್ರಗೆ ಬಿಸಿ ಮುಟ್ಟಿಸಿದ್ದಾರೆ. ಈಗ ಹಗರಣ ಶುರುವಾಗಿದ್ದು ಅಂದರೆ ದುಡ್ಡು ಹೊಡೆಯುವ ಸಂಚು ಆರಂಭವಾಗಿದ್ದು ಹೇಗೆ? ಹಂಚಿಕೆ ಆಗಿದ್ದು ಹೇಗೆ? ಹಣ ಎಲ್ಲಿಗೆ ವರ್ಗಾವಣೆಯಾಗಿತ್ತು ಎಂಬ ಸ್ಫೋಟಕ ಅಂಶ ತನಿಖೆಯಿಂದ ಬೆಳಕಿಗೆ ಬಂದಿದೆ. 2023ರ ಡಿಸೆಂಬರ್ನಲ್ಲಿ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ನಡೆಯುತ್ತದೆ. ಆ ರಹಸ್ಯ ಸಭೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ, PA ದೇವೇಂದ್ರಪ್ಪ, ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್, ವಾಲ್ಮೀಕಿ ನಿಗಮದ MD ಆಗಿದ್ದ ಪದ್ಮನಾಭ, ಆಂಧ್ರ ಮೂಲದ ನಾಗೇಶ್ವರ್ ರಾವ್ ಹಾಗೂ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಯೊಬ್ಬರು ಭಾಗವಹಿಸಿದ್ದರು. ಅದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ 187 ಕೋಟಿ ರೂಪಾಯಿ ವಂಚನೆಗೆ ಮೆಗಾ ಸ್ಕೆಚ್ ಅನ್ನು ಹಾಕಲಾಗಿತ್ತು. ಸಭೆಯಲ್ಲಿ ಮೊದಲು ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಯೂನಿಯನ್ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವಂತೆ ಅಂದು ನಿಗಮದ MD ಆಗಿದ್ದ ಪದ್ಮನಾಭ್ಗೆ ಸೂಚಿಸಿದ್ದ. ಆಗ ಪದ್ಮನಾಭ ಹಾಗೆ ಅಕೌಂಟ್ ತೆರೆಯಲು ಸಾಧ್ಯವಿಲ್ಲ, ಆಗಲ್ಲ ಎಂದು ಹೇಳಿದ್ದರು. ಅಲ್ಲಿಗೆ 187 ಕೋಟಿ ರೂಪಾಯಿ ಲೂಟಿ ಮಾಡುವ ಸಭೆಗೆ ಹಿನ್ನಡೆಯಾಗಿತ್ತು. ಹಾಗಂತ ಅಲ್ಲಿಗೆ ಆ ಸಭೆ ಮುಗಿಯಲಿಲ್ಲ. ಯಾಕಂದರೆ ಪದ್ಮನಾಭ್ ಖಾತೆ ತೆರೆಯಲು ಆಗಲ್ಲ ಎನ್ನುತ್ತಿದ್ದಂತೆ ಅಲ್ಲಿಗೆ ಖುದ್ದು ಅಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವನಾಗಿದ್ದ ನಾಗೇಂದ್ರ ಪ್ರವೇಶವಾಗುತ್ತದೆ. ಅಂದ ಹಾಗೆ ಹೊಸ ಖಾತೆ ತೆರೆಯಲು ಆಗಲ್ಲ ಎಂದು ನೆಕ್ಕಂಟಿ ನಾಗರಾಜ್ಗೆ ಪದ್ಮನಾಭ ತಿಳಿಸಿದ್ದ. ಇಲ್ಲಿ ಮೀಟಿಂಗ್ ನಡೆಯುತ್ತಿರುವಾಗ ಹೋಟೆಲ್ ಹೊರಗೆ ಕಾರಿನಲ್ಲಿ ಶಾಸಕ ನಾಗೇಂದ್ರ ಕಾಯುತ್ತಾ ಇರುತ್ತಾರೆ. ಖಾತೆ ತೆರೆಯಲಾಗಲ್ಲ ಅನ್ನೋ ಸಂಗತಿ ಹೊರಗೆ ಇದ್ದ ನಾಗೇಂದ್ರಗೆ ತಿಳಿಯುತ್ತದೆ. ಪದ್ಮನಾಭ ಆಗಲ್ಲ ಎಂದು ಹೇಳುತ್ತಿದ್ದಂತೆಯೇ ಹೋಟೆಲ್ಗೆ ಖುದ್ದು ನಾಗೇಂದ್ರ ಎಂಟ್ರಿ ಕೊಡುತ್ತಾರೆ. ಬಳಿಕ ಖಾತೆ ತೆರೆದು ಠೇವಣಿ ಇಡುವಂತೆ ಖುದ್ದು ಪದ್ಮನಾಭಗೆ ಸೂಚನೆ ಕೊಟ್ಟಿದ್ದರು. ಇಲ್ಲಿಂದಲೇ 187 ಕೋಟಿ ರೂಪಾಯಿ ವಂಚನೆ ಎಸಗುವ ಡೀಲ್ ಪ್ರಾರಂಭ ಆಗಿತ್ತು. ಈ ಮೀಟಿಂಗ್ ನಂತರ ಹೊಸ ಖಾತೆ ಓಪನ್ ಆಗಿತ್ತು. ಹಣ ವರ್ಗಾವಣೆ ಆಗಿತ್ತು. ಹಣ ಹಂಚಿಕೆಯಾಗಿದ್ದು ಹೇಗೆ? ನಾಗೇಂದ್ರ ಸೂಚನೆ ಬಳಿಕ ಖಾತೆಯೂ ಓಪನ್ ಆಗಿತ್ತು. ಜೊತೆಗೆ ಆರೋಪಿಗಳ ಕಳ್ಳಾಟವೂ ಶುರುವಾಗಿತ್ತು. ಮೊದಲಿಗೆ ಬೆಂಗಳೂರಿನ ವಸಂತನಗರದ ಶಾಖೆಯಲ್ಲಿ ನಿಗಮದ 2 ಖಾತೆಗಳು ಇರುತ್ತವೆ. ಅದರಲ್ಲಿ ಒಂದು ಖಾತೆಯನ್ನು MG ರಸ್ತೆ ಶಾಖೆಗೆ ವರ್ಗಾವಣೆಗೆ ಸಂಚು ಹೂಡಲಾಗುತ್ತದೆ. MD ಪದ್ಮನಾಭ ಸರ್ಕಾರದ ಅನುಮತಿ ಪಡೆಯದೆ ಖಾತೆ ವರ್ಗಾವಣೆ ಮಾಡುತ್ತಾರೆ. ಬಳಿಕ 187 ಕೋಟಿ ರೂಪಾಯಿ ಹಣವನ್ನು ಹೊಸ ಖಾತೆಗೆ ಪದ್ಮನಾಭ ವರ್ಗಾವಣೆ ಮಾಡುತ್ತಾರೆ. ಈ 187 ಕೋಟಿ ರೂಪಾಯಿ ಬೇರೆ ಬ್ಯಾಂಕ್ನಲ್ಲಿದ್ದ ಟ್ರೆಜರಿನಲ್ಲಿ ಇದ್ದಂತಹ ಹಣವಾಗಿತ್ತು. ಹೀಗೆ ಒಂದೇ ಸಲಕ್ಕೆ ಬರೋಬ್ಬರಿ 187 ಕೋಟಿ ರೂಪಾಯಿ ವರ್ಗಾವಣೆ ಆಗುತ್ತದೆ. ಅಲ್ಲಿಂದ ಶುರುವಾಗುತ್ತದೆ ಈ ಹಣವನ್ನ ವಿಲೇವಾರಿ ಮಾಡುವ ಕೆಲಸ. ಎಲ್ಲಿಗೆಲ್ಲ ವರ್ಗಾವಣೆಯಾಯಿತು ಹಣ ಅಂದರೆ 187 ಕೋಟಿ ರೂಪಾಯಿಯಲ್ಲಿ 94 ಕೋಟಿ ಹೈದರಾಬಾದ್ ಬ್ಯಾಂಕಿಗೆ ಅಂದರೆ ಹೈದರಾಬಾದ್ನ ಫಸ್ಟ್ ಬ್ಯಾಂಕಿಗೆ ವರ್ಗಾವಣೆ ಆಗುತ್ತದೆ. ಫಸ್ಟ್ ಬ್ಯಾಂಕ್ನ ಭರ್ತಿ 18 ನಕಲಿ ಖಾತೆಗಳಿಗೆ 94 ಕೋಟಿ ರೂಪಾಯಿ ವರ್ಗಾವಣೆ ಆಗುತ್ತದೆ. ಇದೆಲ್ಲವೂ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಹಾಗೂ ಆಂಧ್ರದ ನಾಗೇಶ್ವರ್ ರಾವ್ ಸೂಚನೆಯಂತೆ ವರ್ಗಾವಣೆ ಆಗುತ್ತದೆ. ಹೀಗೆ ವರ್ಗಾವಣೆ ಆದ ಹಣವನ್ನು ಮಧ್ಯವರ್ತಿ ಸತ್ಯನಾರಾಯಣ ವರ್ಮಾ ಬಿಡಿಸಿಕೊಂಡಿದ್ದ.
ಈ 18 ನಕಲಿ ಖಾತೆಗಳಿಂದ ಬೇರೆ ಖಾತೆಗಳಿಗೆ 94 ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿತ್ತು. ನೆಟ್ ಬ್ಯಾಂಕಿಂಗ್, ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣವನ್ನು ವರ್ಗಾವಣೆ ಮಾಡಿ ಆ ಹಣವನ್ನ ಸತ್ಯನಾರಾಯಣ ವರ್ಮಾ ಡ್ರಾ ಮಾಡಿಕೊಂಡು ನೆಕ್ಕಂಟಿ ನಾಗರಾಜ್, ನಾಗೇಶ್ವರ ರಾವ್ ಜೊತೆಗೂಡಿ ಹಣ ಹಂಚಿಕೆ ಮಾಡಿಕೊಂಡಿದ್ದರು. ನಿಗಮದ ಎಂಡಿ ಆಗಿದ್ದ ಪದ್ಮನಾಭ್ಗೆ 5 ಕೋಟಿ ರೂಪಾಯಿ ಪಾಲು ಬಂದಿತ್ತು. ಈ ಹಣದಲ್ಲಿ ಅರ್ಧ ಹಣವನ್ನು ಮಗನ ಸ್ನೇಹಿತನ ಮನೆಯಲ್ಲಿ ಅಂದರೆ ನೆಲಮಂಗಲದ ಗೋವಿನಹಳ್ಳಿಯ ಕೆಂಪೇಗೌಡ ಮನೆಯಲ್ಲಿ ಇಟ್ಟಿದ್ದ. ಸದ್ಯ ಕೆಂಪೇಗೌಡ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು 3.64 ಕೋಟಿ ರೂಪಾಯಿ ಹಣವನ್ನು ಸೀಸ್ ಮಾಡಿದ್ದಾರೆ. ಅಲ್ಲದೆ ಪದ್ಮನಾಭ ಸ್ನೇಹಿತರೊಬ್ಬರ ಕಾರಿನಲ್ಲಿ ಬಚ್ಚಿಟ್ಟಿದ್ದಂತಹ 30 ಲಕ್ಷ ರೂಪಾಯಿ ನಗದು ಕೂಡ ಸೀಸ್ ಆಗಿದೆ. ಅಲ್ಲದೆ ನಾಗೇಂದ್ರ ಆಪ್ತ ಹರೀಶ್ಗೆ 25 ಲಕ್ಷ, ದದ್ದಲ್ ಆಪ್ತನಿಗೆ 55 ಲಕ್ಷ, ದದ್ದಲ್ ಆಪ್ತ ಹಂಪಣ್ಣನಿಗೆ 55 ಲಕ್ಷ ನೀಡಿರುವುದು ತನಿಖೆಯಲ್ಲಿ ತಿಳಿದು ಬಂದಿದೆ. ಹೀಗೆ 94 ಕೋಟಿ ರೂಪಾಯಿ ಹಣವನ್ನ ನೆಕ್ಕಂಟಿ ನಾಗರಾಜ್ ಮತ್ತು ಸತ್ಯನಾರಾಯಣ ವರ್ಮಾ ಹಂಚಿಕೆ ಮಾಡಿದ್ದರು. ಮಾಜಿ ಸಚಿವ ನಾಗೇಂದ್ರನ ಸೂಚನೆ ಮೇರೆಗೆ ಎಲ್ಲವೂ ನಡೆದಿದೆ ಎಂಬುದು ತನಿಖೆಯಲ್ಲಿ ಬಹುತೇಕ ದೃಢಪಟ್ಟಿದೆ. ವಾಲ್ಮೀಕಿ ನಿಗಮದಲ್ಲಿನ ಬಹುಕೋಟಿ ರೂಪಾಯಿ ಅಕ್ರಮದಲ್ಲಿ ಇಡಿ ಅಧಿಕಾರಿಗಳು ಪರಿಶಿಷ್ಟ ಪಂಗಡ ಇಲಾಖೆ ಮಾಜಿ ಸಚಿವರಾಗಿದ್ದ ಬಿ ನಾಗೇಂದ್ರರನ್ನು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಜಡ್ಜ್ ಎದುರು ಹಾಜರುಪಡಿಸಲಾಗಿತ್ತು. ಜುಲೈ 18ರವರೆಗೆ ಇಡಿ ಕಸ್ಟಡಿಗೆ ನೀಡಿ ಸಂತೋಷ್ ಗಜಾನನ ಭಟ್ ಆದೇಶ ಹೊರಡಿಸಿದ್ದಾರೆ. ನಾಗೇಂದ್ರ, ಬಸನಗೌಡ, ದದ್ದಲ್ ಸೇರಿ ಹಲವರ ನಿವಾಸಗಳು ಮತ್ತು ಕಚೇರಿಗಳ ಮೇಲೆ ಏಕಕಾಲಕ್ಕೆ ಇಡಿ ಟೀಮ್ ರೇಡ್ ಮಾಡಿತ್ತು. ಬುಧವಾರ ಬೆಳಗ್ಗೆಯಿಂದ ಗುರುವಾರ ರಾತ್ರಿಯವರೆಗೂ ನಿರಂತರ 48 ಗಂಟೆಗಳ ಕಾಲ ನಾಗೇಂದ್ರರ ಡಾಲರ್ಸ್ ಕಾಲೋನಿಯಲ್ಲಿರುವ ಮನೆಯಲ್ಲಿ ದಾಖಲೆಗಳ ತಲಾಶ್ ನಡೆಸಿತ್ತು. ವಾಲ್ಮೀಕಿ ಹಗರಣದಿಂದಾಗಿ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ನ ಮೇಲೆ ನೇರವಾಗಿ ವಾಗ್ದಾಳಿಯನ್ನು ನಡೆಸುತ್ತಾ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.